ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ತಡರಾತ್ರಿ ಅಥವಾ ಇವತ್ತು ಮುಂಜಾನೆ ವೇಳೆಗೆ ಸರಿಸುಮಾರು 1:43 ಬೆಳಗಿನ ಜಾವ ವಿವಾದಾತ್ಮಕ ತಿದ್ದುಪಡಿ ಇದೆಯಲ್ಲ, ವಕಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ದೇಶದಾದ್ಯಂತ ಕೋಲಾಹಲವನ್ನ ಎಬ್ಬಿಸಿದಂತ, ದೇಶದಾದ್ಯಂತ ಪರ ವಿರೋಧ ಚರ್ಚೆಗಳು ಆದಂತ ಈ ವಕಫ್ ಬಿಲ್ ಇದೆಯಲ್ಲ, ಅದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಸ್ ಮಾಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಜೊತೆಗೆ ಒಂದು ಕಡೆ ವಕಫ್ ಬಿಲ್ ಪಾಸ್ ಆಗಿದೆ, ಮತ್ತೊಂದು ಕಡೆ ಕರ್ನಾಟಕದ ಹೋರಾಟಗಾರ ಈ ವಕಫ್ ಬಿಲ್ ಅನ್ನ ತಿದ್ದುಪಡಿ ಮಾಡಲಿಕ್ಕೆ ಹೋರಾಟ ಮಾಡಿದಂತ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಟ್ಟಾಗಿದೆ. ಇದು ಆಶ್ಚರ್ಯ. ಅಂದ್ರೆ ಕರ್ನಾಟಕದಲ್ಲಿ ವಕಫ್ ಹೋರಾಟವನ್ನ ದೊಡ್ಡ ಮಟ್ಟಿಗೆ ಕೊಂಡೊಯ್ಯುವಲ್ಲಿ ಮತ್ತು ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಅವರು ಕೂಡ ಯತ್ನಾಳ್ ಅವರನ್ನ ಮೀಟ್ ಮಾಡಿ ಯತ್ನಾಳ್ ಅವರು ಟೀಮ್ ರೆಡಿ ಮಾಡಿದಂತ ಈ ವಕಫ್ ಭೂ ಕಬಳಿಕೆ ವಿವಾದ, ಈ ವಕಫ್ ಭೂ ಕಬಳಿಕೆ ಆದಂತ ವಿವರವನ್ನ ತೆಗೆದುಕೊಂಡು ಹೋಗಿ ಅದು ಕೇಂದ್ರದ ವಕಫ್ ಕಮಿಟಿ ಅಥವಾ ಜೆಪಿಸಿ ಕಮಿಟಿಯ ಮುಂದೆ ಕೂಡ ಇಟ್ಟಿದ್ರು. ಅಂತ ಒಂದು ದೊಡ್ಡ ಹೋರಾಟ ಮಾಡಿದಂತ ಯತ್ನಾಳ್ ಅವರಿಗೆ ಈಗ ಕೆಲ ದಿನಗಳ ಹಿಂದೆ, ಅಂದ್ರೆ ವಕಫ್ ಬಿಲ್ ಪಾಸ್ ಮಾಡುವ ಮೊದಲೇ ಅವರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ. ಇದು ಆಶ್ಚರ್ಯ. ಅಂದ್ರೆ ಈ ಟೈಮಲ್ಲಿ ಬಿಜೆಪಿ ಜೊತೆಗೆ ಯತ್ನಾಳ್ ಅವರು ಇರಬೇಕಿತ್ತು. ಅವರು ಕೂಡ ಸಂಭ್ರಮದಲ್ಲಿ ಇರ್ತಿದ್ರು. ಯಾಕಂದ್ರೆ ಬಿಜೆಪಿಯ ಪಕ್ಷದಿಂದ ಆಯ್ಕೆಯಾದಂತ ಯತ್ನಾಳ್ ಅವರು ಈಗ ಬಿಜೆಪಿ ಪಕ್ಷದಲ್ಲಿಲ್ಲ. ಬರೋಬ್ಬರಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ನೋಡಿ ಹೇಗಾಗತ್ತಂದ್ರೆ, ಯಾವ ವ್ಯಕ್ತಿ ಒಂದು ಪಕ್ಷದಲ್ಲಿ ಇದ್ಕೊಂಡು ಆ ವ್ಯಕ್ತಿ ಒಂದು ಹೋರಾಟವನ್ನ ಕೈಗೊಳ್ತಾರಲ್ಲ, ಆ ಹೋರಾಟ ಇಡೀ ದೇಶದಾದ್ಯಂತ ಕಿಚ್ಚನ್ನ ಎಬ್ಬಿಸಿ ಅದು ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ಆ ಬಿಲ್ ಅನ್ನ ಪಾಸ್ ಮಾಡಿಸುತ್ತೆ. ಆ ಬಿಲ್ ತಿದ್ದುಪಡಿ ಮಾಡಿ ಆ ಬಿಲ್ ಅನ್ನ ಪಾಸ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಹೋರಾಟಗಾರ ಆ ಪಕ್ಷದ ಜೊತೆಗೆ ಇಲ್ಲ ಅಂದ್ರೆ ಎಲ್ಲರಿಗೂ ಕೂಡ ನೋವು ಮಾಡುತ್ತೆ ಮತ್ತು ಯತ್ನಾಳ್ ಅವರ ಬೆಂಬಲಿಗರಿಗೆ ಅಪಾರ ನೋವನ್ನು ಉಂಟು ಮಾಡಿದೆ. ಇಡೀ ದೇಶವೇ ಸಂಭ್ರಮಾಚರಣೆಯಲ್ಲಿದೆ. ಇಡೀ ದೇಶವೇ ಹಿರಿ ಹಿಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಸಂಘಟನಾಕಾರರು ಎಲ್ಲರೂ ಕೂಡ ಹಿರಿ ಹಿಗ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ವಕಫ್ ಈ ಚಳುವಳಿಯ ವಿರುದ್ಧ, ವಕಫ್ ಭೂ ಕಬಳಿಕೆ ವಿರುದ್ಧ ಹೋರಾಡದಂತ ಮತ್ತು ತನ್ನ ದಾಖಲಾತಿಗಳನ್ನ ತೆಗೆದುಕೊಂಡಂತ ಕುಮಾರ ಬಂಗಾರಪ್ಪನವರ ಜೊತೆಗೆ ಸೇರಿ ಎಲ್ಲೆಲ್ಲಿ ವಕಫ್ ಮಂಡಳಿ ಭೂ ಕಬಳಿಕೆ ಮಾಡಿದೆ, ಈ ಭೂ ಕಬಳಿಕೆ ಹೆಸರಿನಲ್ಲಿ ಎಷ್ಟು ಎಕರೆ ವಕಫ್ ಬೋರ್ಡ್ ಹತ್ರ ಇದೆ, ಎಲ್ಲವನ್ನು ಕೂಡ ಸವಿಸ್ತಾರವಾದ ಒಂದು ವಿವರವನ್ನ ಜೆಪಿಸಿಯ ಚೇರ್ಮನ್ ಆದಂತ ಜಗದಾಂಬಿಕಾ ಪಾಲ್ ಅವರಿಗೆ ಸಲ್ಲಿಸಿದ್ರು ಮತ್ತು ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತಾ ಇದ್ರು. ಆ ವೇಳೆಗೆ ಯತ್ನಾಳ್ ಅವರ ಇರುವಂತ ಜಾಗಕ್ಕೆ ಬಂದು ಜೆಪಿಸಿಯ ಚೇರ್ಮನ್ ಆದಂತ ಜಗದಂಬಿಕಾ ಪಾಲ್ ಅವರ ಜೊತೆಗೆ ನಮ್ಮ ಬೆಂಗಳೂರಿನ ಎಂಪಿ ಆದಂತ ತೇಜಸ್ವಿ ಸೂರ್ಯಗೌಡ ಅವರಿದ್ರು. ಅವರು ಬಂದು ಯತ್ನಾಳ್ ಅವರ ಮನವಿಯನ್ನ ತೆಗೆದುಕೊಂಡು ಹೋಗಿ ಅದು ಜೆಪಿಸಿಯ ಮುಂದಿಟ್ಟಿದ್ರು. ಆನಂತರ ಚರ್ಚೆ ಆಯಿತು. ಆನಂತರ ಮುಂದೆ ಆದಂತದ್ದು ಅಂದ್ರೆ ಇವತ್ತು ಬೆಳಿಗ್ಗೆ 1:43 ವೇಳೆಗೆ ಆ ವಕಫ್ ತಿದ್ದುಪಡಿ ಬಿಲ್ ಪಾಸ್ ಆಯಿತು. ಇಡೀ ದೇಶವೇ ಸಂಭ್ರಮ ಪಡ್ತು. ವಕಫ್ ತಿದ್ದುಪಡಿಯ ಬಿಲ್ ಪರವಾಗಿ 288 ವೋಟ್ ಬಿದ್ದು. ಅಂದ್ರೆ ಇದು ನಂಬಲಿಕ್ಕೆ ಸಾಧ್ಯ? ನೋಡಿ, ಅಂತ ಒಂದು ಬಿಲ್ ಇದೆಯಲ್ಲ, ಅದು ಪಾಸ್ ಆಯ್ತು. ಆ ಸಂದರ್ಭದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಿಜೆಪಿಯ ಜೊತೆಗಿರ್ಬೇಕಿತ್ತು. ಆದ್ರೆ ಯತ್ನಾಳ್ ಅವರು ಕೆಲವೊಂದು ಕಾರಣದಿಂದ ಬಿಜೆಪಿಯಿಂದ ಉಚ್ಚಾಟನೆ ಆದ್ರು ಮತ್ತು ಅದು ಅವರ ಮಾತಿನ ಮೇಲೆ ಸ್ವಲ್ಪ ನಿಗಾ ಕಳ್ಕೊಂಡ್ರು ಅನ್ನೋದು ಕೂಡ ಅನೇಕರ ಅಭಿಪ್ರಾಯ ಕೂಡ ಆಗಿದೆ. ಏನೇ ಆಗ್ಲಿ, ಇಂಥ ಬಿಲ್ ಪಾಸ್ ಆಗುವಾಗ, ಇಂಥ ಬಿಲ್ ಅತ್ಯಂತ ದೊಡ್ಡ ಬಿಲ್ ಪಾಸ್ ಆಗುವಾಗ ಆ ಹೋರಾಟಗಾರ ಮಾತ್ರ ಅದೇ ಪಕ್ಷದಲ್ಲಿದ್ರೆ ಆ ಹೋರಾಟಗಾರನಿಗೂ ಖುಷಿ ಆಗ್ತಿತ್ತು ಮತ್ತು ಆ ಹೋರಾಟವನ್ನ ನಂಬಿ ಅನೇಕರು ಅವರು ಹಿಂದಿರ್ತಾರೆ ಮತ್ತು ಬಿಜೆಪಿಯ ಕಾರ್ಯತಂತ್ರವನ್ನು ನಂಬಿ ಅನೇಕರು ಕೂಡ ಬಿಜೆಪಿಯ ತಂತ್ರವನ್ನು ಫಾಲೋ ಮಾಡ್ತಿರ್ತಾರೆ. ಅಂತವರಿಗೆ ಇಂಥ ಒಂದು ವಿಷಯ ಸ್ವಲ್ಪ ಬೇಸರವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಿಜೆಪಿ ಜೊತೆಗೆ ಇರಬೇಕಿತ್ತು ಅನ್ನೋದು ಅನೇಕರ ಅಭಿಪ್ರಾಯ ಕೂಡ ಆಗಿದೆ. ಯಾಕಂದ್ರೆ ಏನಾದ್ರೂ ಒಂದು ಸಂಗತಿಯನ್ನ ಮುಂದಿಟ್ಟು ಒಬ್ಬ ಪ್ರತಿಭಟನೆ ಮಾಡುವಾಗ ಅವರ ಹಿಂದೆ ಸಾವಿರಾರು ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ. ಅಂತ ಒಬ್ಬ ನಾಯಕನನ್ನ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಉಚ್ಚಾಟನೆ ಮಾಡಿದ್ರೆ ಅಥವಾ ಅವರು ಕೈಗೊಂಡಂತ ಒಂದು ನಿರ್ಣಯ ಇಡೀ ದೇಶದಾದ್ಯಂತ ವ್ಯಾಪಿಸಿ ಕಿಚ್ಚೆಬ್ಬಿಸಿ ಅದು ದೊಡ್ಡ ಮಟ್ಟದ ಸುದ್ದಿಯಾಗಿ ಇಡೀ ಕೇಂದ್ರ ಸರ್ಕಾರವೇ ಆ ಬಿಲ್ ಅನ್ನ ಪಾಸ್ ಮಾಡುವಲ್ಲಿ ಯಶಸ್ವಿ ಆಗತ್ತೆ ಅಂದ್ರೆ ಅದು ಆ ನಾಯಕನ ಹೋರಾಟದ ಪ್ರತಿಫಲವೂ ಕೂಡ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ನಾಯಕ ಯಾರೇ ಆಗಿರ್ಲಿ, ಆ ನಾಯಕ ಆ ಪಕ್ಷದ ಜೊತೆಗಿದ್ರೆ ಆ ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ. ಜೊತೆಗೆ ಆ ಹೋರಾಟಗಾರನಿಗೂ ಕೂಡ ಒಂದು ಆತ್ಮತೃಪ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ವಕಫ್ ತಿದ್ದುಪಡಿ ಬಿಲ್ ಅನ್ನ ಪಾಸ್ ಮಾಡಲಾಯಿತು. ಅದರೊಟ್ಟಿಗೆ ಸಮಾನಾಂತರವಾಗಿ ಅಥವಾ ಪ್ಯಾರಲಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು ಅಥವಾ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಯಿತು. ನೋಡಿ, ವಕಫ್ ಮಂಡಳಿಯ ಈ ದುರ್ಬಳಕೆ, ವಕಫ್ ಮಂಡಳಿಯ ದುರಾಡಳಿತ ಎಷ್ಟರ ಮಟ್ಟಿಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಆಸ್ತಿಯನ್ನು ಹೊಂದಿರುವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆ ಅಥವಾ ಒಂದು ವ್ಯವಸ್ಥೆ ಅಂದ್ರೆ
ಅದು ರೈಲ್ವೆ ಇಲಾಖೆ. ರೈಲ್ವೆ ಇಲಾಖೆ ಇಡೀ ದೇಶದ ಮೂಲೆ ಮೂಲೆಯಲ್ಲೂ ತನ್ನ ಆಸ್ತಿಯನ್ನು ಹೊಂದಿದೆ. ಯಾಕಂದ್ರೆ ಅದು ಅತ್ಯಂತ ದೊಡ್ಡ ಸಂಚಾರ ವ್ಯವಸ್ಥೆಯಾಗಿದೆ, ಅತ್ಯಂತ ದೊಡ್ಡ ಸಂಚಾರ ವ್ಯವಸ್ಥೆಯಾಗಿದೆ. ಅದರಿಂದ ಕೋಟ್ಯಾಂತರ ಜನರು ತಮ್ಮ ಬಾಳನ್ನು ಕಂಡುಕೊಳ್ತಾರೆ. ರೈಲ್ವೆ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಮತ್ತು ದಿನನಿತ್ಯ ಕೋಟಿ ಜನರು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ದರದಲ್ಲಿ ರೈಲ್ವೆ ಪ್ರಯಾಣವನ್ನು ಮಾಡ್ತಾರೆ. ಹಾಗಾಗಿ ಇಡೀ ಭಾರತದಲ್ಲಿ ಒಂದು ಸಂಸ್ಥೆ, ಒಂದು ಆಸ್ತಿ ಅಂದ್ರೆ ಅದು ರೈಲ್ವೆ ಇಲಾಖೆಯ ಆಸ್ತಿ ಆಗುತ್ತೆ. ಅಂದ್ರೆ ಇಡೀ ದೇಶದಲ್ಲಿ ಅತ್ಯಂತ ಜಾಸ್ತಿ ಆಸ್ತಿಯನ್ನು ಹೊಂದಿರುವ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಅದು ರೈಲ್ವೆ ಇಲಾಖೆ. ಆ ನಂತರ ಎರಡನೇದಾಗಿ ಬರುವಂತದ್ದು ಸೇನೆ ಹತ್ರ ಎರಡನೇ ಆಸ್ತಿ ಇರುತ್ತೆ. ಅಂದ್ರೆ ಅತ್ಯಂತ ಜಾಸ್ತಿ ಆಸ್ತಿ ಹೊಂದಿರುವಂತ ಎರಡನೇ ಯಾವ್ದಾದ್ರು ಒಂದು ಸಂಸ್ಥೆ ಅಥವಾ ಸಂಘ ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿ ಇದ್ರೆ ಅದು ಸೇನೆಗೆ ಬರುತ್ತೆ, ಅದು ಭೂಸೇನೆಗೆ ಬರುತ್ತೆ. ನೋಡಿ, ಅವೆಲ್ಲವೂ ಕೂಡ ಸರ್ಕಾರದ ಅಂಡರ್ ಬರುತ್ತೆ, ಸರ್ಕಾರದ ಇಲಾಖೆಗಳಾಗಿರುತ್ತೆ. ಒಂದು ರೈಲ್ವೆ ಇಲಾಖೆ ಆಗಿರ್ಬೋದು ಅಥವಾ ಭೂಸೇನೆ ಆಗಿರ್ಬೋದು, ಅವು ಎರಡು ಕೂಡ ಸರ್ಕಾರದ ಇಲಾಖೆಗಳು. ಆದ್ರೆ ಒಂದು ಧಾರ್ಮಿಕ ಸಂಸ್ಥೆಯನ್ನ ಮುನ್ನಡೆಸ್ತಿರುವಂತ ವಕಫ್ ಪತ್ರ ದೇಶದ 3ನೇ ಆಸ್ತಿ ಇದೆ ಅಂದ್ರೆ ಅದು ಕೂಡ ನಂಬಲಿಕ್ಕೆ ಅಸಾಧ್ಯವಾಗುತ್ತೆ. ಸರಿಸುಮಾರು 9 ಲಕ್ಷ ಎಕರೆಯಷ್ಟು ವಕಫ್ ಬೋರ್ಡ್ ಭೂಕಬಳಿಕೆ ಮಾಡಿದೆ. ಯಾರ್ಯಾರು ದಾನ ಕೊಟ್ಟರು ಅನ್ನೋ ಹೆಸರಿನಲ್ಲಿ ಯಾರ್ಯಾರ್ದು ಆಸ್ತಿಯನ್ನ ಕಬಳಿಕೆ ಮಾಡಿ ತನ್ನ ಆಸ್ತಿಯನ್ನು ಹೆಚ್ಚು ಮಾಡಿಕೊಂಡಿದೆ. ತನ್ನ ಆಸ್ತಿಯನ್ನ ಅಥವಾ ಬೇರೆಯವರ ಆಸ್ತಿಯನ್ನ ಮುಟ್ಟುವ ಹಾಕೊಂಡು ತನ್ನದೇ ಬೇರೆಯದೇ ಆದಂತ ಟ್ರಿಬ್ಯುನಲ್ ಮಾಡಿಕೊಂಡು ಯಾರಾದ್ರೂ ಆಸ್ತಿ ಕಬಳಿಕೆ ವಿರುದ್ಧ ನೀವೇನಾದ್ರೂ ಕೋರ್ಟಿಗೆ ಹಾಕ್ಬೇಕಂದ್ರೆ ಅದು ಆ ಕೋರ್ಟ್ ಅಲ್ಲಿ ಅದು ಸಾಧ್ಯವಾಗೋದಿಲ್ಲ. ಬದಲಾಗಿ ಆ ಆಸ್ತಿ ಕಳ್ಕೊಂಡವನು ಸಪರೇಟ್ ಆದ ವಕಫ್ ಟ್ರಿಬ್ಯುನಲ್ ಬರಬೇಕಾಗುತ್ತೆ. ಇಂಥ ವ್ಯವಸ್ಥೆಯನ್ನ ಮಾಡಿಕೊಂಡಂತ ಒಂದು ಮಸೂದೆಯನ್ನ ತಿದ್ದುಪಡಿ ಮಾಡಲೇಬೇಕು. ಈ ತಿದ್ದುಪಡಿಗೆ ಒಂದು ಹೊಸದಾಗಿ ಒಂದು ಆಯಾಮವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ವಕಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡ್ತು ಮತ್ತು ಪಾಸ್ ಮಾಡ್ತು. ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಆ ವಕಫ್ ಬಿಲ್ ಬರುತ್ತೆ, ಅದು ಕೂಡ ಸಲೀಸಾಗಿ ಪಾಸ್ ಆಗಿ ಹೋಗುತ್ತೆ. ಅದಾದ ನಂತರ ಈ ವಕಫ್ ತಿದ್ದುಪಡಿ ಬಿಲ್ ಇದೆಯಲ್ಲ ಅದನ್ನ ಉಮ್ಮಿದ್ ಬಿಲ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ ರಾತ್ರಿ ಬೆಳಗಾಗೋದ್ರೊಳಗೆ ಆಗ್ಬಿಡ್ತು. ಆದ್ರೆ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಹಿಂದೂ ಹುರಿಯಾದಂತ ಯತ್ನಾಳ್ ಅವರು ಈ ಟೈಮ್ಲಿ ಇರಬೇಕಿತ್ತು ಅನ್ನೋದೇ ಈಗ ಬೇಸರ ಸಂಗತಿ. ವಕಫ್ ಬೋರ್ಡ್ ನಲ್ಲಿ ಚೇಂಜ್ ಮಾಡಿ ಅನೇಕ ಬದಲಾವಣೆ ಮಾಡಾಯಿತು. ವಕಫ್ ಈ ಬೋರ್ಡ್ ನಲ್ಲಿ ಏನಿತ್ತಂದ್ರೆ ಎಲ್ಲರೂ ಕೂಡ ಮುಸ್ಲಿಮ್ಸ್ ಇರಬೇಕಿತ್ತು. ಆ ಮುಸ್ಲಿಮ್ಸ್ ಇದ್ರೂ ಕೂಡ ಆ ಮುಸ್ಲಿಂ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಎಲ್ಲವೂ ಕೂಡ ವಕಫ್ ಕಮಿಟಿಯಲ್ಲಿ ಇತ್ತು. ಆದ್ರೆ ಈಗ ಆ ಮಸೂದೆಯನ್ನ ತಿದ್ದುಪಡಿ ಮಾಡಿ ಮುಸ್ಲಿಮೇತರರು 4 ಜನ ಇರ್ತಾರೆ, ಮುಸ್ಲಿಂ ಮಹಿಳೆಯರು ಇರ್ತಾರೆ ಮತ್ತು MP ಇರ್ತಾರೆ, ಜೊತೆಗೆ ಕಾರ್ಯದರ್ಶಿಗಳು ಇರ್ತಾರೆ. ಹೀಗೆ ಅನೇಕ ತಿದ್ದುಪಡಿಗಳನ್ನು ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಭೂ ಕಬಳಿಕೆ ಆದ್ರೆ ಅದು ನೇರವಾಗಿ ಕಲೆಕ್ಟರ್ ಹತ್ರ ಅಥವಾ DC ಅಂತಾರಲ್ಲ ಆ DC ಹತ್ರ ತಂದು ತಮ್ಮ ಭೂಮಿಯನ್ನ ಕಬಳಿಕೆಯಾಗಿದೆ, ಅವರು ವಕಫ್ ಬೋರ್ಡ್ನವರು ಈ ಭೂಮಿಯನ್ನ ಕಬಳಿಸಿದ್ದಾರೆ ಎನ್ನುವ ಮಾಹಿತಿಯನ್ನು ಕೊಟ್ರೆ DC ಅವರ ಮುಂದೆ 2 ದಾಖಲೆ ಪರಿಶೀಲನೆ ಆಗುತ್ತೆ. ಆನಂತರ ಯಾರಿಗೆ ಆ ದಾಖಲೆ ಸಲ್ಲುತ್ತೆ, ಯಾರಿಗೆ ಆ ಜಮೀನು ಸಲ್ಲುತ್ತಲ್ಲ ಅದು ಅಲ್ಲಿ ಇತ್ಯರ್ಥವಾಗುತ್ತೆ. ಆದ್ರೆ ಈ ಹಿಂದೆ DC ಹತ್ರ ಹೋಗೋದಾಗ್ಲಿ ಅಥವಾ ಕೋರ್ಟಿಗೆ ಹೋಗೋದಾಗ್ಲಿ ಅಂತ ವ್ಯವಸ್ಥೆ ಇರಲಿಲ್ಲ ಅಥವಾ ಅಂತ ಅವಕಾಶನೇ ಇರಲಿಲ್ಲ. ನೇರವಾಗಿ ವಕಫ್ ಒಂದು ಟ್ರಿಬ್ಯುನಲ್ ಮಾಡ್ಕೊಂಡಿತ್ತು. ಆ ಟ್ರಿಬ್ಯುನಲ್ಗೆ ಅನ್ಯಾಯಗೊಳಗಾದರೂ ಹೋಗ್ಬೇಕಿತ್ತು. ಆ ಟ್ರಿಬ್ಯುನಲ್ಲೂ ಕೂಡ ಎಲ್ಲರೂ ಮುಸ್ಲಿಂವರೇ ಇದ್ರು, ಮುಸ್ಲಿಂ ಜನಾಂಗದವರೇ ಇದ್ರು. ಹಾಗಾಗಿ ಎಲ್ಲೂ ಕೂಡ ನ್ಯಾಯ ಸಿಗುವಂತ ಒಂದು ಅವಕಾಶ ಕಡಿಮೆ ಇತ್ತು. ವಕಫ್ ಬೋರ್ಡಿಗೆ ಏನಾದ್ರೂ ಅನಿಸಿದ್ರೆ, ಹೌದು ಇದು ನಮ್ಮ ಆಸ್ತಿ ಅಂತ ಅನಿಸಿದ್ರೆ ಅವರು ಆ ಆಸ್ತಿಯನ್ನ ಎನ್ಕ್ರೋಚ್ ಮಾಡ್ಲಿಕ್ಕೆ ಆ ಕಾಯ್ದೆಯಲ್ಲಿ ಅವಕಾಶ ಕೂಡ ಇತ್ತು. ಇದು ನಮ್ಮ ಗೋರಿಯ ಪಕ್ಕದಲ್ಲಿದೆ, ಇದು ನಮ್ಮ ಮಸೀದಿಯ ಪಕ್ಕದಲ್ಲಿದೆ, ಹಾಗಾಗಿ ಇದು ನಮ್ಮ ಆಸ್ತಿ ಎನ್ನುವಂತ ಒಂದು ಅಧಿಕಾರ ಇತ್ತು ಮತ್ತು ಭೂ ಕಬಳಿಕೆ ಅವಕಾಶ ಕೂಡ ಇತ್ತು. ನಂಬಿಕೆಗೆ ಅರ್ಹವಾದ ಜಾಗವನ್ನ ವಕಫ್ ಬೋರ್ಡ್ ತನ್ನ ಆಸ್ತಿ ಎಂದು ಘೋಷಣೆ ಮಾಡಲಿಕ್ಕೆ ಎಲ್ಲಾ ಹಕ್ಕು ಇತ್ತು ಎನ್ನುವ ಒಂದು ಸಂವಿಧಾನ ವಕಫ್ ಮಂಡಳಿ ಹತ್ರ ಇತ್ತು. ಆದ್ರೆ ಈಗ ನಿನ್ನೆ ಅಥವಾ ಇವತ್ತು ಮುಂಜಾನೆ ಪಾಸ್ ಆದಂತ ಬಿಲ್ ನಲ್ಲಿ ಅಥವಾ ತಿದ್ದುಪಡಿ ಬಿಲ್ ನಲ್ಲಿ, ವಕಫ್ ತಿದ್ದುಪಡಿ ಬಿಲ್ ನಲ್ಲಿ ಇವು ಯಾವುದಕ್ಕೂ ಅವಕಾಶವಿಲ್ಲ. ಏನಾದ್ರೂ ನಿಮಗೆ ಅನಿಸಿದ್ರೆ ನೀವು ನೇರವಾಗಿ ಕೋರ್ಟಿಗೆ ಹೋಗಬಹುದು, ದಾಖಲಾತಿಗಳನ್ನು ಕೊಡಬಹುದು. ಅದು ಬಿಟ್ಟು ನಿಮಗೆ ಅನಿಸಿದ್ರೆ ಅಂದ್ರೆ ನಿಮ್ಗೆ ನಂಬಿಕೆಗೆ ಅರ್ಹವಾದ್ರೆ ಅಂತ ಒಂದು ಪದಗಳನ್ನ ಕಿತ್ತಾಕಿ ಇದೀಗ ಹೊಸ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದು ಅಥವಾ ಬೇರೆ ಬೇರೆ ಕಡೆಗೆ ಸ್ಟಾರ್ಟ್ ಆಗಿದ್ದು. ಆದ್ರೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದು ಅದು ಯಾರಂದ್ರೆ ಅದು ಯತ್ನಾಳ್ ಮತ್ತು ಯತ್ನಾಳ್ ಅವರ ಟೀಮ್. ಯತ್ನಾಳ್ ಅವರು ಕುಮಾರ್ ಬಂಗಾರಪ್ಪ ಅವರ ಹತ್ರ ಅನೇಕ ದಾಖಲಾತಿಗಳನ್ನ, ಅನೇಕ ಈ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಆ ನಂತರ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದು JPCಯ ಚೇರ್ಮನ್ ಆದಂತ ಜಗದಂಬಿಕಾ ಪಾಲ್ ಅವರು ಆ ಜಾಗಕ್ಕೆ ಬಂದು ಯತ್ನಾಳ್ ಅವರಿಗೆ ಈ ಉಪವಾಸವನ್ನ ಕೈಗೂಡುವಂತೆ ಮಾಡಿ ಆ ವರದಿಯನ್ನ ತನ್ನ ಕಮಿಟಿಯ ಮುಂದೆ ಇಡ್ತಾರೆ. ಮತ್ತು ಅದಾದ ನಂತರ ಕೆಲವೊಂದು ಬದಲಾವಣೆ ಆಗುತ್ತೆ. ಅವೆಲ್ಲ ಈ ಹಿಂದಿನ ವಿಷಯ. ಏನೇ ಆಗ್ಲಿ, ಪಕ್ಷದ ಒಳಗಿನ ಆಂತರಿಕ ಕಚ್ಚಾಟ ಏನೇ ಇದ್ರೂ ಕೂಡ
ಯತ್ನಾಳ್ ಅವರು ಮನ್ಸು ಮಾಡಿದ್ರೆ ದೊಡ್ಡ ಹೀರೋ ಆಗ್ಬೋದಿತ್ತು. ಆದರೆ ಇಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಯಾರ ಮಾತು ಕೇಳಿದ್ರೋ, ಯಾರ ಮಾತು ಕೇಳಿಲ್ವೋ, ಯಾರ ಮಾರ್ಗದರ್ಶನ ಕೇಳಬೇಕಿತ್ತು ಅಥವಾ ಯಾವ ತಟಸ್ಥ ಬಣದ ಮಾತಿಗೆ ಮರಳಾದ್ರು, ಇವೆಲ್ಲ ಕಾರಣದಿಂದಾಗಿ ಯತ್ನಾಳ್ ಅವರು ಹೀರೋ ಆಗ್ಬೇಕಿತ್ತು. ಹೀರೋ ಆಗೋ ಬದಲು ಈಗ ಪಕ್ಷದಿಂದ ಉಚ್ಚಾಟನೆಯಾಗಿ ಈಗ ಏಕಾಂಗಿಯಾಗಿದ್ದಾರೆ. ಈಗ ಅವರ ಸಪೋರ್ಟಿಗೆ ಯಾರು ಬರ್ತಾ ಇಲ್ಲ. ರೆಬಲ್ ಟೀಮ್ನ 4-5 ಜನ ಕೂಡ ಈಗ ಎಲ್ಲಿ ಇದ್ದಾರೆ ಎನ್ನುವುದು ಹುಡುಕ್ಬೇಕಾಗಿದೆ. ಜೊತೆಗೆ ತಟಸ್ಥ ಬಣದವನ್ನ ಸಪೋರ್ಟ್ ಮಾಡ್ತಾರೆ, ತಟಸ್ಥ ಬಣದವರು ನಮ್ಮ ಜೊತೆ ಇದ್ದಾರೆ ಎನ್ನುವ ನಂಬಿಕೆಯಲ್ಲಿದ್ದಂತ ಯತ್ನಾಳ್ ಅವರಿಗೆ ತಟಸ್ಥ ಬಣದವರು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಮತ್ತೊಂದು ವಿಷಯ ಅಂದ್ರೆ, ನಮ್ಮನ್ನ 3 ವರ್ಷದಲ್ಲಿ ಬಿಜೆಪಿ ಕರ್ಕೊಳ್ತಾರೆ ಎನ್ನುವ ನಿಟ್ಟಿನಲ್ಲಿ ಆಶೆಯನ್ನು ಹೊಂದಿದ್ದಂತ ಯತ್ನಾಳ್ ಅವರಿಗೂ ಕೂಡ ಯಾರು ನನ್ನನ್ನು ಕರ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಯಾರ ಮಾತು ಕೇಂದ್ರದಲ್ಲಿ ನಡೆಯುತ್ತೆ ಎನ್ನುವ ಒಂದು ನಾಯಕ ಇದ್ನಲ್ಲ, ಅವನು ಕೂಡ ಈಗ ರಾಷ್ಟ್ರೀಯ ಸಂಘಟನೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ, ಅಂದ್ರೆ ಮಹಾರಾಷ್ಟ್ರದ ಸಿಎಂ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದೀಗ ಯತ್ನಾಳ್ ಅವರಿಗೆ ಕೈ ಕೊಟ್ಟಿದ್ರಿಂದ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೋ ಬಿಡ್ತಾರೋ, ಅಥವಾ ಹೊಸ ಪಕ್ಷ ಕಟ್ಟಿದ್ರೆ ಯಾರ ಜೊತೆ ಹೋಗ್ತಾರೆ, ಅಥವಾ ಹೊಸ ಪಕ್ಷ ಕಟ್ಟಿದ್ರೆ ಅದಕ್ಕೆ ಹೆಸರೇನಿಡ್ತಾರೆ, ಅವ್ರ ಜೊತೆ ಯಾರ್ಯಾರು ಬರ್ತಾರೆ, ಹೊಸ ಪಕ್ಷದ ಅಜೆಂಡಾ ಏನಾಗಿರುತ್ತೆ, ಹಿಂದುತ್ವದ ಅಜೆಂಡಾ ಆಗಿರುತ್ತೋ, ಹಿಂದುತ್ವ ಅಜೆಂಡಾ ಆಗಿದ್ರೆ ಈಗಾಗಲೇ ಹಿಂದುತ್ವ ಪಕ್ಷವಂತೆ ಬಿಜೆಪಿ ಪಕ್ಷ ಕೂಡ ಇದೆ, ಹಾಗಾಗಿ ಅವರ ಅಜೆಂಡಾ ಏನಾಗಿರುತ್ತೆ, ಅವ್ರ ಜೊತೆ ಯಾರು ನಂಬಿಕಸ್ಥರು ಬರ್ತಾರೆ, ಈಗ ಕೈ ಕೊಟ್ಟಂತೆ ಮತ್ತೊಂದು ಬಣ ಕೈ ಕೊಡೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇವೆಲ್ಲದರ ಮಧ್ಯೆ ಯತ್ನಾಳ್ ಅವರು ರಾಜ್ಯಕ್ಕೆ ಸಾಕು ಎನ್ನುವ ದೃಷ್ಟಿಯಲ್ಲಿ ತಮ್ಮ ಈ ಕಾರ್ಖಾನೆ ನೋಡ್ಕೊಂಡು ಸುಮ್ಮನಿರ್ತಾರ ಅಥವಾ ರೊಚ್ಚಿಗಿದ್ದು ಇದರ ಡಬಲ್ ಪ್ರತಿಭಟನೆ ಮಾಡ್ತಾರ, ಏನೇ ಆಗ್ಲಿ ಇಂಥ ವೇಳೆಗೆ ಯತ್ನಾಳ್ ಅಂತ ಒಬ್ಬ ಹೋರಾಟಗಾರ ಇರಬೇಕಿತ್ತು. ಆದರೆ ಸ್ವಯಂಕೃತ ಅಪರಾಧದಿಂದ ಯತ್ನಾಳ್ ಅವರು ಹೋಗಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ, ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಎಲ್ಲವೂ ಕೂಡ ಯತ್ನಾಳ್ ಅವರ ಕೈಯಲ್ಲೇ ಇತ್ತು. ಯತ್ನಾಳ್ ಅವರು ಪ್ರಬುದ್ಧ ರಾಜಕಾರಣಿ, ಸುಮಾರು 3 ದಶಕಗಳಿಂದ ಅವರು ರಾಜಕಾರಣದಲ್ಲಿದ್ದಾರೆ. ಹಾಗಾಗಿ ಯಾವುದೋ ಒಬ್ಬ ಬಣದ ಮಾತನ್ನ ಕೇಳಿ ಅಥವಾ ಸ್ವಲ್ಪ ಮಟ್ಟಿನ ಅವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಅವರು ಮುಂದಿನ ದಿನಗಳಲ್ಲಿ ಬಿಜೆಪಿ ಗೆದ್ರೆ ಸಿಎಂ ಆಗುವ ಎಲ್ಲ ಲಕ್ಷಣ ಕೂಡ ಇತ್ತು. ಆದರೆ ಅದೇನೋ ಎಡವಟ್ ಆಗಿ ಯಾರ ಮಾತು ಕೇಳಿದ್ರೋ ಅಥವಾ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರೋ ಎಲ್ಲವನ್ನ ಬಿಟ್ಟು ಇದೀಗ ಯತ್ನಾಳ್ ಪಕ್ಷದಿಂದ ಹೊರಗೋಗಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.